ಅವ್ರು ಬರ್ತಾರಲ್ಲ, ನಿನ್ನ ಹತ್ರ ಯಾವ ಡಾಕ್ಯುಮೆಂಟ್ ಇದೆಯಪ್ಪ ಇದ್ರೊಳಗೆ? ಯಾವುದೂ ಇಲ್ಲ. ಇವ್ರು ನಮ್ಮ ಹಳ್ಳಿಗೆ ಸೇರಿದಾರೇನಾ? ಹೌದು. ಹಾಗಾಗಿ ಆನ್ ದಿ ಸ್ಪಾಟ್ ಅಧಿಕಾರಿಗಳು ಅಲ್ಲೇ ಇರಲಿ, ಅವ್ರಿಗೆ ಪವರ್ಸ್ ಕೊಡಿ. ಅಲ್ಲಿ PDO ಇರಲಿ, ವಿಲೇಜ್ ಅಕೌಂಟೆಂಟ್ ಇರ್ತಾವ್ರಿಗೆ ಪವರ್ಸ್ ಕೊಡಿ. ಆನ್ ದಿ ಸ್ಪಾಟ್ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂಡರ್ಲೈನ್ ಮಾಡಿ ಹೇಳ್ತೀನಿ, ಬರೀ ಟೆಂಪ್ರರಿ ಅಲ್ಲ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ನ ಅಲ್ಲೇ ಇಶ್ಯೂ ಮಾಡಲಿ. ಅದಕ್ಕೆ ಬೇಕಾಗಿರುವಂಥ ಕಾನೂನು ತಿದ್ದುಪಡಿನ ಸರ್ಕಾರ ಮಾಡಲಿ. ಸ್ಪೆಲ್ಲಿಂಗು ಅಲ್ಲಿ KH ಇದೆ, ಇಲ್ಲಿ K ಇದೆ. ಅಪ್ಪ ಮತ್ತು ಇವ್ರ ನಡುವೆ 14 ವರ್ಷಕ್ಕಿಂತ ಕಡಿಮೆ ಅಂತರ ಇದೆ. ಅಜ್ಜಿಗೂ ಇವ್ರಿಗೂ 40 ವರ್ಷಕ್ಕಿಂತ ಕಡಿಮೆ ಅಂತರ ಇದೆ. ಮನೆ ಅಡ್ರೆಸ್ ನಂಬರ್ ಚೇಂಜ್ ಇದೆ. ಇಂಥ ಚಿಲ್ಲರೆ ವಿಚಾರಗಳನ್ನೆಲ್ಲ ಇಟ್ಕೊಂಡು 1,33,00,000 ಜನರಿಗೆ ಹೊಸದಾಗಿ ನೋಟಿಸ್ ಕೊಟ್ಟರು. 1,33,00,000 ಜನರಿಗೆ ಜನ ಮೈಲಿಗಟ್ಟಲೆ ಬಂದು ಕ್ಯೂ ನಿಂತ್ಕೊಂಡ್ರು. ಬಂದೋದನ್ನು ಮಂಡನೆ ಮಾಡ್ಲಿಕ್ಕೋಸ್ಕರ ಕ್ಯೂ ಗಟ್ಟಲೆ 5 ಕಿಲೋಮೀಟರ್ 10 ಕಿಲೋಮೀಟರ್ ಕ್ಯೂ, ಜನ ಡಾಕ್ಯುಮೆಂಟ್ಸ್ ಇಟ್ಕೊಂಡು. ನಾನು ಅವಲ್ಲೇ ಹೇಳಿದೆ ರೀಡಬಲ್ ಫಾರ್ಮೆಟ್ ಅಲ್ಲಿ ಅವ್ರು ಕೊಡ್ತಿಲ್ಲ ಅಂತ. ಆದರೆ ನಮ್ಮ ಟೆಕ್ನಿಷಿಯನ್ಸ್ ರೆಡಿ ಇದ್ದಾರೆ. ನಾನು ಸುಮ್ಮನೆ ಹೇಳ್ತಿಲ್ಲ, ನಮ್ಮ ಟೆಕ್ನಿಷಿಯನ್ಸ್ ಈ ವಿಧಾನನ ಕಂಡುಹಿಡ್ಕೊಂಡಿದ್ದಾರೆ, ಎಫಿಷಿಯೆಂಟ್ ಆಗಿದ್ದಾರೆ. ಸರ್ಕಾರ ಸ್ವಲ್ಪ ಅದಕ್ಕೆ ಸಪೋರ್ಟ್ ಕೊಡಬೇಕು. ಮಾಡಲ್ ಆಗಿ 60 ಕಾನ್ಸ್ಟಿಟ್ಯೂನ್ಸಿ ಮಾಡಿ ಇಟ್ಟಿದ್ದೀವಿ ಕರ್ನಾಟಕದಲ್ಲಿ ನಾವೀಗ ರೀಡಬಲ್ ಫಾರ್ಮೆಟಲ್ಲಿ. ಇವತ್ತೆಲ್ಲ ಜನ ವಲಸೆ ಹೋಗಿದ್ದೀವಿ, ಒಂದ್ ಕಡೆಯಿಂದ ಒಂದ್ ಕಡೆ ಹೋಗಿ ಬಂದಿದ್ದಾರೆ. ಅವರು ಅಲ್ಲಿಂದ ರಜಾ ಕೊಟ್ಬಿಡ್ತಾರೆ, ನೀನು ಹೋಗಪ್ಪ ಅಂತೇಳಿ. ಅವ್ನು ರಜಾ ಹಾಕ್ಕೊಂಡು ಊರಿಂದ ಊರಿಗೆ ಬಂದು ಅರ್ಜಿ ಹಾಕಿ ಡಾಕ್ಯುಮೆಂಟ್ ತಗೊಂಡು ಅವ್ರು ಕೊಟ್ಟರೆ ಅಧಿಕಾರಿಗಳು ಅದನ್ನು ಮಂಡನೆ ಮಾಡಿ, ಇಷ್ಟು ಗಡಿಬಿಡಿಯಲ್ಲಿ ಯಾಕೆ ಮಾಡ್ತಿದ್ದೀರಿ? 6 ತಿಂಗಳು ಟೈಮ್ ಕೊಡಿ. ಡಿಲೀಟ್ ಆದರೆ ಜನ ಬಂದು ಹೋದ್ರು, ಹುಡ್ಕೊಂಡೋದ್ರು, ಹಾಕ್ಲಿಕ್ಕೆ ಅವಕಾಶ ಕೊಡಿ. ನಮ್ಮ ಎಲೆಕ್ಷನ್ ಏನು ಹತ್ರ ಇಲ್ಲಲ್ಲ, ನಮ್ಗೆ 2 ವರ್ಷ ಇದೆಯಲ್ಲ ಕರ್ನಾಟಕಕ್ಕೆ. ಯಾಕೆ ಇಷ್ಟು ಗಡಿಬಿಡಿ ಮಾಡ್ತಾ ಇದ್ದೀರಿ? ಯಾಕಿಷ್ಟು ಗಡಿಬಿಡಿ? ಯಾಕಿಷ್ಟು ಸೀಕ್ರೆಟು? ಎಲ್ಲ ಜಿಲ್ಲಾದ್ಯಂತ ಓಡಾಡ್ತಿರ್ತೀವಿ. ಅಲ್ಲಿಂದ ಬಂದು ಮತ್ತೆ ಒಂದೇ ದಿವಸ ಗ್ಯಾಪ್, 18ಕ್ಕೆ ತಲುಪಿ 19ಕ್ಕೆ ಗ್ಯಾಪ್ ಇದ್ದು 20ಕ್ಕೆ ಸಮಾವೇಶ ಮಾಡಬೇಕು ಅಂದ್ರೆ ಬಹಳ ಹೆವಿ ಆಗುತ್ತೆ. ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಜೋರಾಗಿ ಮಾಡೋಣ, 30ನೇ ತಾರೀಕು ಮಾಡೋಣ. ಈಗ ಬೇಡ ಅನ್ನುವಂಥ ಪ್ರಸ್ತಾಪ ನಮ್ಮೊಳಗೇನೆ ಸಾಕಷ್ಟು ಚರ್ಚೆ ಬಂತು. ಆದರೂ ಕೂಡ ಇಲ್ಲ, ಅದು ಎಷ್ಟೇ ಕಷ್ಟ ಆದರೂ ಕೂಡ ನಾವು 24ನೇ ತಾರೀಕು ಮಾಡಲೇಬೇಕು ಅಂತ ಮಾಡಿದ್ವಿ. ಅದಕ್ಕೆ ಒಂದು ನಿರ್ದಿಷ್ಟವಾದಂಥ ಕಾರಣ ಇದೆ. ನಿರ್ದಿಷ್ಟವಾದ ಕಾರಣ ಏನಪ್ಪ ಅಂದ್ರೆ 30ನೇ ತಾರೀಕಿಂದ SIR ಪ್ರಕ್ರಿಯೆ ಪ್ರಾರಂಭ ಆಗ್ಬಿಡ್ತದೆ. ಅವರು ಮನೆಗೆ ಬರಕ್ ಶುರು ಆಗ್ತಾರೆ. ಆದ್ರೆ ಅದಕ್ಕಿಂತ ಮೊದಲು 2 ಕೆಲಸಗಳು ಬಹಳ ಮುಖ್ಯವಾಗಿ ಆಗಲೇಬೇಕಾಗಿದೆ. ನಾವು ಈ ಎಲೆಕ್ಷನ್ ಕಮಿಷನ್ಗೆ ನಾವು ಬಿಡಿಯಾಗಿ ಅನೇಕ ಸರಿ ಹೋರಾಟಗಳು ಮಾಡ್ತಿದ್ದೀವಿ, ಪತ್ರಗಳು ಬರೀತಿದ್ದೀವಿ, ಲೇಖನಗಳು ಬರೀತಿದ್ದೀವಿ, ನಮ್ಮ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ಮಾಡಿದ್ದೀವಿ, ಅನೇಕ ಮನವಿ ಪತ್ರಗಳನ್ನು ಅವ್ರಿಗೆ ಹೋಗಿ ತಗೊಂಡು ಕೊಟ್ಟಿದ್ದೀವಿ. ಆದ್ರೆ ಏನ್ ಮಾಡಿದ್ರು ಕೂಡ ಎಮ್ಮೆ ನಿನಗೆ ಸಾಟಿ ಇಲ್ಲ ಅನ್ನಂಗೆ ಅವರು ತಂಪಾಡಿಗೆ ತಾವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಯಾವ ಪ್ರಶ್ನೆಗೂ ಉತ್ತರ ಕೊಡದಲ್ಲೇ ಏನು ಮಾಡ್ದಲ್ಲೇ ಹೋಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ಒಂದು ಒಕ್ಕೂರಳ ಜೊತೆ ಒಂದು ಸಂದೇಶ ಕೊಡಬೇಕು ಆಗಿತ್ತು. ಕರ್ನಾಟಕ ಇದನ್ನು ಸಹಿಸೋದಿಲ್ಲ, ಕರ್ನಾಟಕ ಇದನ್ನು ಒಪ್ಪೋದಿಲ್ಲ. ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸದೆ ನೀವು ಮನ ಬಂದಂಗೆ ನಡೆಸಕ್ ಹೋಗ್ತೀರಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರತಿರೋಧವನ್ನು ನೀವು ಎದುರಿಸಬೇಕಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನ ಅವರಿಗೆ ನಾವು ಕೊಡಬೇಕಾಗಿತ್ತು. ಅದೇ ಸಂದರ್ಭದಲ್ಲಿ SIR ನ ನಿಜವಾಗ್ಲೂ ಷಡ್ಯಂತ್ರವನ್ನು ವಿಫಲಗೊಳಿಸಬೇಕು ಅಂತ ಹೇಳಿದ್ರೆ ಕರ್ನಾಟಕದ ರಾಜ್ಯ ಸರ್ಕಾರ ಬಹಳ ದೊಡ್ಡ ಮತ್ತು ದಿಟ್ಟ ಹೆಜ್ಜೆಗಳಿಗೆ ಮುಂದಾಗಬೇಕು. ಅಂಡರ್ಲೈನ್ ಮಾಡಿ ಹೇಳ್ತೀನಿ, ಬಹಳ ದೊಡ್ಡ ಮತ್ತು ದಿಟ್ಟ ಹೆಜ್ಜೆಗಳಿಗೆ ರೆಡಿ ಆಗಬೇಕು. ಅಂತ ಒಂದು ದೊಡ್ಡ ತೀರ್ಮಾನಗಳಿಗೆ ರಾಜ್ಯ ಸರ್ಕಾರ ಮುಂದಾಗಲಿಲ್ಲ ಅಂತ ಹೇಳಿದ್ರೆ ಇವತ್ತು ಸಂವಿಧಾನ ವಿರೋಧಿ ಶಕ್ತಿಗಳಿಗೆ ಒಂದು ಸವಾಲು ಹಾಕಿ ನಿಂತಿರುವಂತಹ ಕರ್ನಾಟಕ ರಾಜ್ಯ ಬಹಳ ದೊಡ್ಡ ನಷ್ಟಕ್ಕೆ ಒಳಗಾಗುವಂತ ಎಲ್ಲ ಅಪಾಯ ಇದೆ. ಬಿಹಾರನ್ನ ಕಣ್ಮುಂದೆ ನೋಡಿದೀವಿ, ಬೆಂಗಾಲ್ನ ಕಣ್ಮುಂದೆ ನೋಡಿದೀವಿ. ನೆಕ್ಸ್ಟ್ ಟಾರ್ಗೆಟ್ ಕರ್ನಾಟಕ, ತೆಲಂಗಾಣ ಮತ್ತು ಪಂಜಾಬ್. ಕರ್ನಾಟಕನ ನಾವು ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕರ್ನಾಟಕ ಕಳ್ಕೋಬಾರ್ದು ಅಂತ ಹೇಳಿದ್ರೆ ಬಹಳ 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 ದೊಡ್ಡ ಹೆಜ್ಜೆನ ರಾಜ್ಯ ಸರ್ಕಾರ ಇಡಬೇಕು. ಅದಕ್ಕೋಸ್ಕರ ನಾವು ಕೆಲವು ನಿರ್ದಿಷ್ಟ ಪ್ರಸ್ತಾಪಗಳನ್ನ ರಾಜ್ಯ ಸರ್ಕಾರದ ಮುಂದೆ ಇಡಲೇಬೇಕು.
ಈ 10 ದಿವಸಗಳಲ್ಲಿ ನೀವು ಆ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಅಂತ ರಾಜ್ಯ ಸರ್ಕಾರ ಜೊತೆ ನಾವು ಒಂದು ಪಟ್ಟಿಡಿದು ಹಠ ಸಾಧಿಸಬೇಕು ಅನ್ನೋಕ್ಕೋಸ್ಕರ ಈ ಸಮಾವೇಶ ಮಾಡಿದ್ದೇವೆ. ಈಗ ನಾವು ಈ ಸಮಾವೇಶ ಬರೀ ಭಾಷಣ ಮಾಡುವ ಸಮಾವೇಶವಲ್ಲ, ಈ ಸಮಾವೇಶ ತೀರ್ಮಾನ ತೆಗೆದುಕೊಳ್ಬೇಕಾಗಿರುವ ಸಮಾವೇಶ. ಈ ತೀರ್ಮಾನ ಯಾರು ತಗೋಬೇಕು? ಈ ತೀರ್ಮಾನವನ್ನ ಒಂದು ನಾಗರಿಕರಾಗಿ ನಾವು ತಗೊಳ್ಬೇಕು. ಎರಡನೆಯದಾಗಿ ಸರ್ಕಾರ, ನಮ್ಮನ್ನು ಆಳುವವರಾಗಿ ಜವಾಬ್ದಾರಿಯಲ್ಲಿರುವಂತಹ ಸರ್ಕಾರ ತಗೊಳ್ಬೇಕು. ನಾವೇನು ತೀರ್ಮಾನ ಮಾಡಬೇಕು, ಸರ್ಕಾರ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡ್ಲಿಕ್ಕೋಸ್ಕರ ನಾವು ಒಟ್ಟಿಗೆ ಸೇರಿದ್ದೀವಿ. ಏನೋ SIR ವಿರುದ್ಧ ಇನ್ನೊಂದು ಕಾರ್ಯಕ್ರಮ ಮಾಡೋಣ, ಎಲ್ಲ ಸೇರಿ ಭಾಷಣ ಮಾಡಿ ಫೋಟೋ ತೆಗೆಸ್ಕೊಂಡು ವಿಡಿಯೋ ಮಾಡೋಣ ಅಂತ ನಾವು ಸೇರಿಲ್ಲ. ನಿರ್ದಿಷ್ಟವಾದಂತ ತೀರ್ಮಾನ ಮಾಡ್ಲಿಕ್ಕೆ ಬಂದಿದ್ದೀವಿ. ನಾನು ಆ ತೀರ್ಮಾನ ಆಗಬಹುದಾದ ಚರ್ಚೆನೇ ನಿಮ್ಮ ಮುಂದೆ ಇಡ್ತೀನಿ, ನಿಮ್ಮೆಲ್ಲರ ಮುಂದೆ ಇಡ್ತೀನಿ. ಅದೆಲ್ಲ ಬರೀ ಕರ್ನಾಟಕದಲ್ಲ, ಇಡೀ ಭಾರತದ ಬುದ್ಧಿಜೀವಿಗಳ ಜೊತೆ, ಹೋರಾಟಗಾರರ ಜೊತೆ, SIR ವಿರೋಧಿ ತಜ್ಞರ ಜೊತೆ ನಡೆದಂತಹ ಚರ್ಚೆಯಾಗಿ ರೂಪುಗೊಂಡಂತಹ ಪ್ರಸ್ತಾಪಗಳನ್ನ ಇದೊಂದು ರೀತಿ ಪರ್ಯಾಯ ಯೋಜನೆ ಅಂತ ಅನ್ಕೊಳ್ಳಿ, SIR ನ ಷಡ್ಯಂತ್ರ ವಿಫಲಗೊಳಿಸ್ಲಿಕ್ಕೆ. ಅದು ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ನಾವು ಸಮಾವೇಶದಲ್ಲಿ ಇವತ್ತು ಚರ್ಚೆ ಮಾಡಿ ತೀರ್ಮಾನ ನಾವು ತಗೊಳ್ಬೇಕಾಗಿದೆ. ಅದೇ ರೀತಿ ಸರ್ಕಾರದ ಮುಂದೆನೂ ಕೂಡ ನಮ್ಮ ಹಕ್ಕೊತ್ತಾಯಗಳು ಏನು ಅನ್ನೋದನ್ನು ಕೂಡ ಮಂಡಿಸೋಣ. ಈಗ 3 ವಿಚಾರಗಳು. ಎಲೆಕ್ಷನ್ ಕಮಿಷನ್ಗೆ ನಾವು ಕೇಳ್ತಿರೋದೇನು? ನಾವು ಇವತ್ತೊಂದು ಸಂದೇಶ ಅವ್ರಿಗೆ ಹೇಳಬೇಕು. 30ನೇ ತಾರೀಕು ನೀವು ನಮ್ಮ ಯಾವ ಪ್ರಶ್ನೆಗೂ ಉತ್ತರ ಕೊಡದಲ್ಲೇ ನಮ್ಮ ಪಡಿ ಬಂದು ನಾವು ಮಾಡ್ತೀವಿ ಅಂದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋದ? ನಾವೆಲ್ಲ ಬಾಯ್ ಮಾಡ್ಕೋತಾ ಇದ್ದೀವಿ, ಹೋಗಿ ಮನವಿ ಪತ್ರ ಕೊಡ್ತೀವಿ, ಧರಣಿ ಕೊಡ್ತೀವಿ, ಏನು ಮಾಡ್ತೀವಿ, ಯಾವ್ದು ಉತ್ತರನೂ ಕೊಡಲ್ಲ. ಅವರು ಉತ್ತರನೂ ಕೊಡಲ್ಲ. ಇದೆಂತ ದುರಹಂಕಾರ? ನಾವು ಹೇಳ್ತಿರೋದು ಇಷ್ಟೇ. ಈಗ ನಾವು ಯಾವುದು ಕೂಡ ಕಾನೂನಲ್ಲಿ ಇಲ್ದಿರುವಂತದ್ದು, ನಿಮ್ಮ ಎಲೆಕ್ಷನ್ ಕಮಿಷನ್ ಮ್ಯಾನ್ಯುಯಲ್ ಅಲ್ಲಿ ಇಲ್ದಿಲ್ಲದೆ ಇರುವಂತದ್ದು ಯಾವುದು ಹೇಳ್ತಾ ಇಲ್ಲ. ನಾವು ಪ್ರಜಾತಾಂತ್ರಿಕವಾಗಿ ನಡಿಬೇಕಾಗಿರುವಂತ ವಿಚಾರಗಳನ್ನು ಮಾತ್ರ ಹೇಳ್ತಿದ್ದೀವಿ. ಒಂದು, ನಾವು ಹೇಳ್ತಿದ್ದು ಸರಿ ಇದ್ರೆ ನೀವು ಜಾರಿ ಮಾಡಿ, ಇಲ್ಲ ನಾವು ಹೇಳ್ತಿರೋದು ಸರಿ ಇಲ್ಲ ಅಂದ್ರೆ ಇಲ್ಲಪ್ಪ ನೀವು ಹೇಳ್ತಿರುವಂತದ್ದು ಇದು ಸರಿ ಇಲ್ಲ, ಈ ಕಾರಣಕ್ಕೋಸ್ಕರ ತಪ್ಪು ಅಂತ ಹೇಳಿ. ನಾವೇನ್ ಹೇಳ್ತಾ ಇದೀವಿ ಅವರಿಗೆ? ನಂಬರ್ 1, ನಾವು ಅವ್ರಿಗೆ ಏನ್ ಹೇಳ್ತಿದೀವಿ? ಪಶ್ಚಿಮ ಬಂಗಾಳದಲ್ಲಿ ನೀವು ಬಳಸಿದಂತ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸಾಫ್ಟ್ವೇರ್ನ ಕರ್ನಾಟಕದಲ್ಲಿ ಬಳಸಬಾರ್ದು ಅಂತ ಅವ್ರಿಗೆ ಹೇಳ್ತಾ ಇದ್ದೀವಿ. ಯಾಕೆ ಹೇಳ್ತಾ ಇದ್ದೀವಿ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವಂತ ಒಂದು ಸಾಫ್ಟ್ವೇರ್ ಇಟ್ಟು ಹಿಂಗ್ ಪರಿಶೀಲಿಸಬೇಕು ಅನ್ನುವಂಥದ್ದು ಯಾವ ಎಲೆಕ್ಷನ್ ಮ್ಯಾನ್ಯುಯಲ್ ಅಲ್ಲೂ ಇಲ್ಲ. ಯಾವುದೇ ಒಂದು ಕಮಿಟಿಗೆ ಜವಾಬ್ದಾರಿ ಕೊಟ್ಟು ಅಂತ ಕಮಿಟಿ ಇಂಥ ಪ್ರಸ್ತಾಪವನ್ನು ಇಟ್ಟಿಲ್ಲ. ಈ ಸಾಫ್ಟ್ವೇರ್ ನ ಯಾವ್ದಾದ್ರು ಒಂದು ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಚೆಕ್ ಮಾಡಿ ಇದು ಕರೆಕ್ಟ್ ಆಗಿದೆ ಅಂತ ಹೇಳಿಲ್ಲ. ಅಲ್ಲದೆ ಅದು ಕಣ್ಣ ಮುಂದೆ ಬೆಂಗಾಲದ 27 ಲಕ್ಷ ಮತದಾರರು ಅವ್ರ ಎಲ್ಲ ಡಾಕ್ಯುಮೆಂಟ್ಗಳು ಇದ್ದಾಗ್ಯೂ ವೋಟ್ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಈ ಸಾಫ್ಟ್ವೇರ್ ಇಂದ. ಸುಮಾರು ಜನ ಡಾಕ್ಯುಮೆಂಟ್ ಸಿಕ್ಕಿಲ್ಲ, ಅದಕ್ಕೆ ಕೇಳ್ಕೊಂಡಿರೋದಲ್ಲ. ಬೆಂಗಾಲಲ್ಲಿ ಡಿಲೀಟ್ ಆಗಿರೋ 91 ಲಕ್ಷ, 27 ಲಕ್ಷ ಜನ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ. ಮಾಡಿದರೂ ಕೂಡ ಅವ್ರಿಗೆ ವೋಟ್ ಹಾಕ್ಲಿಕ್ಕೆ ಬಿಡಲಿಲ್ಲ. ಯಾಕೆ ಅಂದ್ರೆ ಈ ಮೊದಲು ಏನಿಗೆ SIR ಪ್ರೋಸೆಸ್ಗೆ ಇವರು ಅನೌನ್ಸ್ ಮಾಡ್ತಿದ್ದಾರೆ, ಇದೇ ಪ್ರೋಸೆಸ್ ನಡೀತು. ಆದ್ರೆ ಅಲ್ಲಿನ ಬಹಳ TMC ಮತ್ತೆ ಅಲ್ಲಿನ ಇತರೆ ರಾಜಕೀಯ ಪಕ್ಷಗಳೆಲ್ಲ ಸೇರ್ಕೊಂಡು ಬಹಳ ಸೀರಿಯಸ್ ಆಗಿ ಕೆಲಸ ಮಾಡಿದ್ದಕ್ಕೋಸ್ಕರ ಹೆಚ್ಚಿನ ಡಿಲಿಷನ್ ಆಗಲಿಲ್ಲ. ಅವಾಗಲೂ 50 ಲಕ್ಷ ಡಿಲಿಷನ್ ಆಯ್ತು. ಆದ್ರೆ ಇವರಿಗೆ ತೃಪ್ತಿ ಇಲ್ಲ. ಯಾಕಂದ್ರೆ ರಾಜಕೀಯ ಫಲಿತಾಂಶ ಬೇರೆ ಬರಬೇಕು ಅಂದ್ರೆ ಇನ್ನು ಹೆಚ್ಚಿನ ಜನ ಡಿಲಿಷನ್ ಆಗಬೇಕು. ಆ ಡಿಲಿಷನ್ ನ ಜಾಸ್ತಿ ಮಾಡೋಕ್ಕೋಸ್ಕರ ಇಲ್ಲ ಅಧಿಕಾರಿಗಳು ಸರ್ಕಾರದವರು ಕೈ ಮಿಲಾಯಿಸ್ಬಿಟ್ಟಿದ್ದಾರೆ. ಹಂಗಾಗಿ ಅವರು ಸುಳ್ಳಾಗೇನೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ನಮಗೆ ಮೈಕ್ರೋ ಅಬ್ಸರ್ವರ್ಸ್ ಅಂತೇಳಿ ನಾವು ಕಳಿಸಿ ಇನ್ನೊಂದ್ಸರಿ ಚೆಕ್ ಮಾಡ್ತೀವಿ, ಪವರ್ ಕೊಡಬೇಕು ಅಂತ ಕೋರ್ಟಿಗೆ ಕೇಳಿದ್ರು. ಕೋರ್ಟ್ ಕೊಡ್ತು. 8,000 ಮೈಕ್ರೋ ಅಬ್ಸರ್ವರ್ಸ್ ನ ಕಳಿಸಿದ್ರು. ಅವರು ಹೋಗಿ ಏನು ಹುಡುಕಿದ್ರು ಕೂಡ ಮತ್ತೇನು ಹುಡುಕಕ್ಕಾಗಲಿಲ್ಲ. ಅದೇ ವಾಸ್ತವ ಅಲ್ಲಿ. ಆವಾಗ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸಾಫ್ಟ್ವೇರ್ ತಂದು ಇಂಟ್ರೊಡ್ಯೂಸ್ ಮಾಡಿದ್ರು ಹೊಸದಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ.
ಇದು ಹೋಗಿ ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ತಪ್ಪುಗಳಿಗೆಲ್ಲ ಸ್ಪೆಲ್ಲಿಂಗು ಅಲ್ಲಿ KH ಇದೆ, ಇಲ್ಲಿ K ಇದೆ, ಅಪ್ಪ ಅಪ್ಪ ಮತ್ತು ಇವ್ರ ನಡುವೆ 14 ವರ್ಷಕ್ಕಿಂತ ಕಡಿಮೆ ಅಂತರ ಇದೆ, ಅಜ್ಜ ಅಜ್ಜಿಗೂ ಇವ್ರಿಗೂ 40 ವರ್ಷಕ್ಕಿಂತ ಕಡಿಮೆ ಅಂತರ ಇದೆ, ಮನೆ ಅಡ್ರೆಸ್ ನಂಬರ್ ಚೇಂಜ್ ಇದೆ. ಇಂಥ ಚಿಲ್ಲರೆ ವಿಚಾರಗಳನ್ನೆಲ್ಲ ಇಟ್ಕೊಂಡು 1,33,00,000 ಜನರಿಗೆ ಹೊಸದಾಗಿ ನೋಟಿಸ್ ಕೊಟ್ರು. 1,33,00,000 ಜನರಿಗೆ ಜನ ಮೈಲಿಗಟ್ಟಲೆ ಬಂದು ಕ್ಯೂ ನಿಂತ್ಕೊಂಡ್ರು. ಬಂದು ಅದನ್ನು ಮಂಡನೆ ಮಾಡ್ಲಿಕ್ಕೋಸ್ಕರ ಕ್ಯೂ ಗಟ್ಟಲೆ 5 ಕಿಲೋಮೀಟರ್ 10 ಕಿಲೋಮೀಟರ್ ಕ್ಯೂ, ಜನ ಡಾಕ್ಯುಮೆಂಟ್ಸ್ ಇಟ್ಕೊಂಡು. ಅಷ್ಟೆಲ್ಲ ಮಾಡಿದ್ರು ಕೂಡ 91 ಲಕ್ಷ ಜನ ಡಿಲೀಟ್ ಆದ್ರು. ಅದರಲ್ಲಿ 27 ಲಕ್ಷ ಜನ ಹೋಗಿ ತಮ್ಮ ಡಾಕ್ಯುಮೆಂಟ್ ಸಮೇತ ತಗೊಂಡೋಗಿ ಮಂಡಿಸಿದ್ರು, ನಮ್ ಕರೆಕ್ಟ್ ಆಗಿದೆ ನೋಡಿ ಅಂತ. ಅದನ್ನ ಚೆಕ್ ಮಾಡೋರು ಯಾರೀಗ? 27 ಲಕ್ಷ ಚೆಕ್ ಮಾಡಕ್ಕೆ ಮತ್ತೆ ಕೋರ್ಟಿಗೆ ಹೋಯ್ತು. ಕೋರ್ಟ್ನವರು ನ್ಯಾಯಾಂಗ ಟ್ರಿಬ್ಯುನಲ್ ಕಳಿಸಿದ್ರು. ಜಡ್ಜ್ಗಳ ಕಮಿಟಿಗಳು 6 ಜಡ್ಜ್ಗಳ ಕಮಿಟಿಗಳು ಬಂದು ಅವರು ಒಂದು ಚೆಕ್ ಮಾಡಕ್ ಕೂತು. ಇವರು ಚೆಕ್ ಮಾಡಿ ಯಾರ್ಯಾರಿಗೆ ಓಕೆ ಅಂತಾರೋ ಅವ್ರು ಓಟ್ ಹಾಕ್ಬೋದು, ಮಿಕ್ಕವರು ಓಟ್ ಹಾಕಂಗಿಲ್ಲ ಅಂತ ಹೇಳಿದ್ರು. ಎಷ್ಟು ಜನರದ್ದು ಫೈಲ್ ಚೆಕ್ ಆಯ್ತು ಗೊತ್ತಾ? 6 ಕಮಿಟಿ ಕೂತ್ಕೊಂಡು 1,543 ಜನರ ಫೈಲ್ ಮಾತ್ರ ಚೆಕ್ ಮಾಡಕ್ಕಾಯ್ತು. 27 ಲಕ್ಷದಲ್ಲಿ ಚೆಕ್ ಮಾಡಿದ್ದು 1,543 ಅರ್ಜಿಗಳನ್ನು ಮಾತ್ರ. ಮಿಕ್ಕವು ಚೆಕ್ ಮಾಡಕ್ಕೆ ಆಗ್ಲಿಲ್ಲ. ಆದ್ರೆ ಚೆಕ್ ಮಾಡಕ್ಕಾಗಿಲ್ಲ, ಆದ್ರೆ ನೀವು ಹಂಗಂತೇಳಿ ನೀವು ವೋಟರ್ಸ್ ಅಲ್ಲ ಅಂತಾನೂ ಅಲ್ಲ, ಆದ್ರೆ ನೀವು ವೋಟ್ ಹಾಕಕ್ಕೂ ಆಗಲ್ಲ, ಯಾಕಂದ್ರೆ ನಿಮ್ ಚೆಕ್ ಆಗಿಲ್ಲ. ಮುಂದಿನ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿ ಅಂತೇಳಿ 27 ಲಕ್ಷ ಎಲ್ಲ ಡಾಕ್ಯುಮೆಂಟ್ ಇದ್ದ ಜನರನ್ನು ಕೂಡ ಹೊರಗಿಟ್ಟು ಚುನಾವಣೆ ನಡೆಸಿ ಬೆಂಗಾಲ್ನ ಕ್ಯಾಪ್ಚರ್ ಮಾಡಿದ್ರು. ಆ ಸಾಫ್ಟ್ವೇರ್ನ ತರಕ್ ಹೊರಟಿದ್ದಾರೆ ಕರ್ನಾಟಕದಲ್ಲಿ. ನಾವು ಅಂತ ಅಕ್ರಮವಾದಂತ, ಇದು ಅಕ್ರಮ ಸಾಫ್ಟ್ವೇರ್ ಇದು. ಈ ಅಕ್ರಮ ಸಾಫ್ಟ್ವೇರ್ನ ಕರ್ನಾಟಕದಲ್ಲಿ ಬಳಸಬಾರ್ದು ಅನ್ನುವಂಥ ಡಿಮ್ಯಾಂಡ್ ನಾವು ಇಟ್ಟಿದ್ದೀವಿ. ಇಲ್ಲಾಂದ್ರೆ ಅವ್ರು ಪ್ರೂವ್ ಮಾಡಲಿ, ಈ ಬಂಗಾಲದ ಅವಾಂತರ ಕಾರಣ ಏನು ಅಂತ ಅವ್ರು ಪ್ರೂವ್ ಮಾಡಲಿ. ಇಲ್ಲೂ ಕೂಡ ಇನ್ನೊಂದು, ನೀವು ಲಕ್ಷಾಂತರ ಜನರನ್ನು ತೆಗೆದುಹಾಕಿದ್ರೆ ಅದನ್ನ ಚೆಕ್ ಮಾಡೋ ಪ್ರೋಸೆಸ್ ಏನು ಹಂಗಾರೆ? ಮತ್ತೆ ನ್ಯಾಯಾಂಗ ಟ್ರಿಬ್ಯುನಲ್ ಇಡ್ತೀರಾ? ಅವ್ರು ಮತ್ತೆ ಇನ್ನೊಂದು 5 ವರ್ಷ ಮಾಡ್ಬೇಕಾ? ಈ ಪ್ರಶ್ನೆಗಳಿಗೆ ಉತ್ತರ ಮಾಡಿದರೆ ಅವರು ಲಾಜಿಕಲ್ ಡಿಸ್ಕ್ರೆನ್ಸಿ ತರಕ್ಕಾಗಲ್ಲ. ಇದು ಒಂದು. ಎರಡನೇದು ನಾವು ಕೇಳಿಸ್ತಿರೋದು ಏನು? ನೀವು ವೋಟರ್ ಲಿಸ್ಟ್ ನೀವು SIR ಮಾಡಿ ಒಂದು ಕರಡು ಲಿಸ್ಟ್ ಕೊಡ್ತೀರಾ. ಆ ಕರಡು ಲಿಸ್ಟ್ ನ ನಮ್ಗೆ ಕಂಪ್ಯೂಟರ್ ನಲ್ಲಿ ಅದನ್ನ ಅನಾಲಿಸಿಸ್ ಮಾಡೋ ಟೈಪ್ ಅಲ್ಲಿ ರೀಡಬಲ್ ಫಾರ್ಮೆಟ್ ಅಲ್ಲಿ ಕೊಡಿ, ಕಂಪ್ಯೂಟರ್ ಓದುವ ರೀತಿಯಲ್ಲಿ ಕೊಡಿ. ಅವಾಗ ಅದಿದ್ರೆ ನಾನು ನನ್ನ ಜನ ಯಾರು ಡಿಲೀಟ್ ಆಗಿದ್ದಾರೆ ಯಾರು ಇಲ್ಲ ಅಂತ ನಾನು ಚೆಕ್ ಮಾಡ್ಕೊಳಕ್ ನನ್ಗಾಗುತ್ತೆ. ಇಲ್ಲಾಂದ್ರೆ ಅದು ಅವಕಾಶ ಇಲ್ಲ. ಅದನ್ನು ಕೊಡಿ ಅಂತೇಳಿ ಹೈಕೋರ್ಟ್ಗೂ ಇದು ಮಾಡಿದ್ದಾರೆ. ಸಾಕಷ್ಟು ಜನ ಇವರಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಇಲ್ಲ ಕೊಡಲ್ಲ. ಯಾಕಪ್ಪ ಕೊಡಲ್ಲ? ಎಲೆಕ್ಷನ್ ವೋಟರ್ ಲಿಸ್ಟ್ ಅನ್ನೋದು ನಮಗೆ ಸೇರಿರುವಂತದ್ದು, ಸಾರ್ವಜನಿಕ ಸೇರಿದ ಪಬ್ಲಿಕ್ ಡಾಕ್ಯುಮೆಂಟ್, ಅದು ಸೀಕ್ರೆಟ್ ಡಾಕ್ಯುಮೆಂಟ್ ಅಲ್ಲ. ಅದನ್ನು ಯಾಕೆ ಡಬಲ್ ಫಾರ್ಮೆಟ್ ಅಲ್ಲಿ ಕೊಡಲ್ಲ? ಈಗ ನಾನು ಅಲೆಮಾರಿ ಸಮುದಾಯದ ನಾಯಕ, ನಮ್ಮ ಜನರಿಗೆ ತಿಳುವಳಿಕೆ ಇಲ್ಲ. ನನಗೆ ಗೊತ್ತಾಗಬೇಕು ನನ್ನ ಜನ ಯಾರು ಡಿಲೀಟ್ ಆಗಿದ್ದಾರೆ ಯಾರಿದ್ದಾರೆ ಅಂತ ಗೊತ್ತಾಗಬೇಕು ಅಂದ್ರೆ ನಾನು ಕಮಿಟಿ ಇಟ್ಟು ನಾನು ಇಲ್ಲಿ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಅದನ್ನ ಅನಾಲಿಸಿಸ್ ಮಾಡಕ್ಕೆ ಅವಕಾಶನೇ ಇಲ್ಲ. ಹೆಂಗ್ ಮಾಡೋದು? ಈಗ ಒಂದು ಪಕ್ಷನೇ, ಈಗ ಹಳೆ ಕಾಂಗ್ರೆಸ್ ಪಕ್ಷನೇ ತೀರ್ಮಾನ ಮಾಡುತ್ತೆ ನಾನು ಚೆಕ್ ಮಾಡಬೇಕು ನಮ್ಮ ಯಾರ್ಯಾರು ವೋಟರ್ಸ್ ಹೋಗಿದ್ದಾರೆ. ಹೆಂಗ್ ಚೆಕ್ ಮಾಡ್ತೀರಾ ನೀವು? ನಿಮ್ಮ ಹತ್ರ ರೀಡಬಲ್ ಫಾರ್ಮೆಟ್ ಅಲ್ಲಿ ಇಲ್ಲೇ ಇಲ್ಲ ಲಿಸ್ಟು. ನೀವು ವ್ಯಕ್ತಿ ಚೆಕ್ ಮಾಡ್ಕೋಬಹುದು, ನಿಮ್ದು ಇಂಡಿವಿಜುವಲ್ ಚೆಕ್ ಮಾಡಬಹುದು, ಆದ್ರೆ ಒಂದು ಸಂಸ್ಥೆಯಾಗಿ ಇದನ್ನ ಚೆಕ್ ಮಾಡಕ್ಕಾಗಿಲ್ಲ. ಯಾಕೆ ಕೊಡಲ್ಲ ಅಂತಿದ್ದೀರಿ? ಪಾರದರ್ಶಕತೆ ಇರ್ಬೇಕು ತಾನೆ, ಓಪನ್ ಆಗಿರ್ಬೇಕು ತಾನೆ. ಯಾಕೆ ಇಷ್ಟು ಸೀಕ್ರೆಟ್ ಆಗಿ ಗುಟ್ಟಾಗಿ ಬೀಗ ಹಾಕಿ ಮಾಡ್ತೀರಿ? ಇದನ್ನ ರೀಡಬಲ್ ಫಾರ್ಮೆಟ್ ಅಲ್ಲಿ ಕೊಡಬೇಕು ಅಂತ ಕೇಳ್ತಿದೀವಿ. ಎರಡನೇದು. ಮೂರನೇದು ನಾವೇನ್ ಕೇಳ್ತಾ ಇದೀವಿ, ನಿಮ್ಮ ಎಲೆಕ್ಷನ್ ಕಮಿಷನ್ ಮ್ಯಾನ್ಯುಯಲ್ ಅಲ್ಲಿ ಬರ್ಕೊಂಡಿರುವ ಅತ್ಯಂತ ಪ್ರಜಾತಾಂತ್ರಿಕವಾದಂತ ಕ್ರಮವನ್ನ ಜಾರಿ ಮಾಡಿ ಅಂತ ಕೇಳ್ತೀವಿ. ಅದೇನ್ ಹೇಳ್ತದೆ ಎಲೆಕ್ಷನ್ ಕಮಿಷನ್ ಮ್ಯಾನ್ಯುಯಲ್ ಅಲ್ಲಿ? ನಾವ್ ಹೇಳ್ತಿರೋದಲ್ಲ. ಅದೇನ್ ಹೇಳುತ್ತಪ್ಪ ಅಂದ್ರೆ, ನಿಮ್ಮ ಡ್ರಾಫ್ಟ್ ಲಿಸ್ಟ್ ಆದ ನಂತರದಲ್ಲಿ ಕಡ್ಡಾಯವಾಗಿ ಅಂತಂದ್ರೆ ಬರ್ದಿಲ್ಲ, ಅದಾದ ನಂತರದಲ್ಲಿ ಎಲ್ಲ ಪ್ರತಿ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳನ್ನ ಕರಿಬೇಕು. ಅಲ್ಲಿ ಅವರಿಗೆ ಸಂಬಂಧಪಟ್ಟಂತ ಎಲ್ಲ ಓಟುಗಳನ್ನ ಬಹಿರಂಗವಾಗಿ ಓದಬೇಕು. ಜನ, DLAಗಳು, ಅಧಿಕಾರಿಗಳು ಎಲ್ಲರೂ ಅಲ್ಲಿ ಹಾಜರಿರಬೇಕು. ಅವರ ಸಮಕ್ಷಮದಲ್ಲಿ ಅದಕ್ಕೆ ತಿದ್ದುಪಡಿಗಳು ಮಾಡಬೇಕು. ಜನ ಎಲ್ಲ ಹೇಳ್ತಾರೆ, ನಮ್ದು ಬಿಟ್ಟೋಗಿದೆ ನಮ್ಮ ಮನೆದು ಅಂತ ಹೇಳ್ತಾರೆ. ಇದೆಲ್ಲಿ ಬಂತು, ಇಂಥವ್ರು ಯಾರು ಇಲ್ಲ ನಮ್ಮ ಊರಲ್ಲಿ ಅಂತ ಹೇಳ್ತಾರೆ. ಕಳ್ಳು ಓಟು ಇದ್ರು ಸಿಕ್ಬಿಡ್ತದೆ. ಯಾರ್ದಾದ್ರು ಬಿಟ್ಟು ಹೋಗಿದ್ರು ಸೇರಿಸ್ಬೋದು. ಇನ್ನು ಯಾರ್ದು ಎಂಟ್ರಿ ಆಗಿಲ್ಲ 18 ವರ್ಷ ಆಗಿದೆ ಅಂದ್ರೆ ಅದನ್ನು ಸೇರಿಸ್ಬೋದು.
ದಿಸ್ ಈಸ್ ದ ಸಿಂಪಲ್ ಮೆಥಡ್. ಇದು ಎಲೆಕ್ಷನ್ ಕಮಿಷನ್ ಮ್ಯಾನ್ಯುಯಲ್ ಅಲ್ಲಿ ಲಿಂಡೋ ಅವರು ಎಲೆಕ್ಷನ್ ಕಮಿಷನರ್ ಆಗಿದ್ದಾಗ ತಂದಂತ ಮಾರ್ಪಾಡು ಇದನ್ನ ಜಾರಿ ಮಾಡಿ ಕರ್ನಾಟಕದಲ್ಲಿ. ಯಾಕೆ SIR ಬಹಳ ಕಾಂಪ್ಲೆಕ್ಸ್ ಪ್ರೋಸೆಸ್. ನಾವ್ ಇನ್ನೇನು ಹೇಳ್ತಿಲ್ಲ, ನಿಮ್ ಡ್ರಾಫ್ಟ್ ಲಿಸ್ಟ್ ಆದ್ಮೇಲೆ ಅದನ್ನ ತಂದು ಓದಿ ಜನರ ಮುಂದೆ ಚೆಕಿಂಗ್ ಆಗಲಿ, ಫೀಲ್ಡ್ ಟೆಸ್ಟ್ ಆಗಲಿ, ಆಮೇಲೆ ಫೈನಲ್ ಮಾಡಿ ಅಂತ ಕೇಳ್ತಿದೀವಿ. ಇದು ನಮ್ಮ 3ನೇ ಡಿಮ್ಯಾಂಡ್. 4ನೇ ವಿಚಾರ ನಾವು ಅವ್ರಿಗೆ ಕೇಳ್ತಿರೋದೇನು, ಅಪೀಲ್ ಸಲ್ಲಿಸ್ಲಿಕ್ಕೆ ನನ್ನ ವೋಟ್ ಡಿಲೀಟ್ ಆಗಿದೆ ಅಂದ್ರೆ ನಾನು ಅಪೀಲ್ ಸಲ್ಲಿಸ್ಲಿಕ್ಕೆ ಕನಿಷ್ಠ 6 ತಿಂಗಳು ಟೈಮ್ ಬೇಕು. 15 ದಿವಸ ಟೈಮ್ ಇಟ್ಟಿದ್ದಾರೆ. ಡಾಕ್ಯುಮೆಂಟ್ಸು ಅವ್ರು ಕೇಳ್ತಿರೋ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇರುವ ಡಾಕ್ಯುಮೆಂಟ್ಸ್ ಅವ್ರಿಗೆ ಬೇಡ. ನಮ್ಮ ಹತ್ರ ಏನಿದೆ, ವೋಟರ್ ID ಇದೆ, ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಡ್ರೈವಿಂಗ್ ಲೈಸೆನ್ಸ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಬ್ಯಾಂಕ್ ಪಾಸ್ ಇದೆ. ಇದ್ಯಾವುದು ಅವ್ರಿಗೆ ಬೇಡ. ನಿನ್ನ ಹತ್ರ ಏನಿದೆಯೋ ನನಗೆ ಬೇಡ. ನಾನು ಹೇಳೋದನ್ನು ನೀನು ಕೊಡು. ಅರೆ ಸ್ವಾಮಿ, ನನ್ನ ಹತ್ರ ಇಲ್ಲ, ನೀನು ಕೊಡ್ತಿರೋದು ಸರಿ, ಹೋಗ್ ತಾಂಬ. ನಮ್ಗೆಲ್ಲ ಗೊತ್ತಿದೆ, ಯಾವ್ದಾದ್ರು ಒಂದು ಅರ್ಜಿ ಹಾಕಿದ್ರೆ ಮಿನಿಮಮ್ ಆ ಡಾಕ್ಯುಮೆಂಟ್ ಸಿಗ್ಬೇಕಂದ್ರೆ 21 ದಿವಸ. ಇವತ್ತೆಲ್ಲ ಜನ ವಲಸೆ ಹೋಗಿದೀವಿ, ಒಂದ್ ಕಡೆಯಿಂದ ಒಂದ್ ಕಡೆ ಹೋಗಿ ಬಂದಿದ್ದಾರೆ. ಅವರು ಅಲ್ಲಿಂದ ರಜಾ ಕೊಟ್ಬಿಡ್ತಾರೆ, ನೀನು ಹೋಗಪ್ಪ ಅಂತೇಳಿ. ಅವ್ನು ರಜಾ ಹಾಕೊಂಡು ಊರಿಂದ ಊರಿಗೆ ಬಂದು ಅರ್ಜಿ ಹಾಕಿ ಡಾಕ್ಯುಮೆಂಟ್ ತಗೊಂಡು ಅವ್ರು ಕೊಟ್ಟರೆ ಅಧಿಕಾರಿಗಳು ಅದನ್ನು ಹೋಗಿ ಮಂಡನೆ ಮಾಡಿ, ಇಷ್ಟು ಗಡಿಬಿಡಿಯಲ್ಲಿ ಯಾಕೆ ಮಾಡ್ತಿದ್ದೀರಿ? 6 ತಿಂಗಳು ಟೈಮ್ ಕೊಡಿ. ಡಿಲೀಟ್ ಆದ್ರೆ ಜನ ಬಂದು ಹೋದ್ರು, ಹುಡ್ಕೊಂಡು ಹೋದ್ರು, ಹಾಕ್ಲಿಕ್ಕೆ ಅವಕಾಶ ಕೊಡಿ. ನಮ್ಮ ಎಲೆಕ್ಷನ್ ಏನು ಹತ್ರ ಇಲ್ಲಲ್ಲ, ನಮ್ಗೆ 2 ವರ್ಷ ಇದೆಯಲ್ಲ ಕರ್ನಾಟಕಕ್ಕೆ. ಯಾಕೆ ಇಷ್ಟು ಗಡಿಬಿಡಿ ಮಾಡ್ತಾ ಇದ್ದೀರಿ? ಯಾಕಿಷ್ಟು ಗಡಿಬಿಡಿ, ಯಾಕಿಷ್ಟು ಸೀಕ್ರೆಟು? ಸೊ ಹಂಗಾಗಿ ಈ 4 ಡಿಮ್ಯಾಂಡ್ ನಾವು ಇಡ್ತಾ ಇದ್ದೀವಿ. ಈ ಎಲೆಕ್ಷನ್ ಕಮಿಷನ್ನು 4ಕ್ಕೆ ಉತ್ತರ ಕೊಡಲೇಬೇಕು. ಇವತ್ತು ಕರೆದಿದ್ವಿ, ಅವರು ಹೇಳಿ ಕಳಿಸಿದ್ದಾರೆ, ನಾವ್ಯಾರು ಬರೋದಿಲ್ಲ, ಬೇಕಾದ್ರೆ ಬಂದು ಮನವಿ ಪತ್ರ ಕೊಡ್ಲಿ ಅಂತ ಹೇಳಿದ್ದಾರೆ. ಅಲ್ಲಿ ಮನವಿ ಪತ್ರ ಯಾಕೆ ಕೊಡ್ಬೇಕು ಸ್ವಾಮಿ? ಮನವಿ ಪತ್ರ ಆಗಲಿ 108 ಮನವಿ ಪತ್ರ ನಿಮಗೆ ಕೊಟ್ಟಿದ್ವಿ. ಕಳೆದ 30ನೇ ತಾರೀಕಿಗೆ 26 ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿ ನಿಮಗೆ ಲೆಟರ್ ಕಳಿಸಿದೀವಿ ನಾವು. ಕಳೆದ ತಿಂಗಳು 30ನೇ ತಾರೀಕು ಒಂದಕ್ಕೂ ಒಂದು ಫಾರ್ಮಲ್ ಉತ್ತರನೂ ಕೂಡ ಕೊಟ್ಟಿಲ್ಲ ನೀವು. ಈಗ ಮತ್ತೆ ಬಂದು ನಿಮ್ಗೆ ಇನ್ನೊಂದು ಯಾಕೆ ಕೊಡ್ಬೇಕು ನಾವು? ಅದಲ್ಲ, ನೀವು ಪಬ್ಲಿಕ್ ಆಗಿ ಉತ್ತರಿಸಿ. ಇಲ್ಲಿ ಕರೆದಿದ್ದು ಕೂಡ ನೀವು ಪಬ್ಲಿಕ್ ಆಗಿ ಉತ್ತರಿಸಿ ಅಂತ. ನೀವು ಅಟ್ಲೀಸ್ಟ್ ನಾಳೆ ಸ್ಟೇಟ್ಮೆಂಟ್ ಕೊಡಿ, ಈ 4 ಯಾಕೆ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನ ನೀವು ಉತ್ತರಿಸಿ. ನೀವು ಏನು ಉತ್ತರ ಮಾಡ್ದಲೆ ಬಲವಂತಾಗಿ ಮಾಡಕ್ ಹೋಗ್ತೀರಾ ಅಂದ್ರೆ ನಾವೇನ್ ಮಾಡೋಣ? ಈಗ ನೀವೇ ಹೇಳಿ, ಏನ್ ಮಾಡೋಣ? ಅವ್ರು ಉತ್ತರ ಕೊಡಲ್ಲ, ಮತ್ ಮಾಡ್ಕೊಂಡು ಹೋಗ್ತಾರೆ. ಏನ್ ಮಾಡೋಣ ಅನ್ನೋ ವಿಚಾರನೂ ಕೂಡ ಈಗ ನಾವು ಚರ್ಚೆ ಮಾಡಬೇಕಾಗಿದೆ. ಆ ಪಾಯಿಂಟಿಗೆ ಬರೋಣ. ಸ್ವಲ್ಪ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ತೀರ್ಮಾನ ತಗೊಳ್ಬೇಕು ಅಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಮಾಡ್ತಾ ಇದ್ದೀನಿ. ನಾನು ಭಾಷಣ ಮಾಡ್ತಾ ಇಲ್ಲ. ನಮ್ಗಿರುವಂತ ಸಂಕಟಕ್ಕೆ ಪರಿಹಾರ ಹೆಂಗ್ ಹುಡುಕೋದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸ್ವಲ್ಪ ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ನ ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೋಬೇಕು. ಇದು ಇವರ ಷಡ್ಯಂತ್ರನ ಸೋಲಿಸ್ಲಿಕ್ಕೆ ನಾವೇನ್ ಮಾಡ್ಬೇಕು, ಸರ್ಕಾರ ಏನ್ ಮಾಡ್ಬೇಕು ಅಂತ ಆಮೇಲೆ ಬರೋಣ. ಫಸ್ಟ್ ನಾವು ನಾಗರಿಕರಾಗಿ ನಮ್ಮ ಕಣ್ಣು ಮುಂದೆನೆ ಪ್ರಜಾಪ್ರಭುತ್ವನ ಕಗ್ಗೋಲೆ ಮಾಡಕ್ ನಾವು ಬಿಡಂಗಿಲ್ಲ. ಇವರು ಸರ್ವಾಧಿಕಾರಿ ರೀತಿಯಲ್ಲಿ ವೋಟರ್ ಲಿಸ್ಟ್ ನ ಪ್ರಿಪೇರ್ ಮಾಡಕ್ಕೆ ನಾವು ಬಿಡಬಾರ್ದು. ಅದಕ್ಕೆ ನಾವು ಒಂದು 5 ಕ್ರಮಗಳನ್ನ ನಮಗೆ ನಾವು ಮಾಡಬಹುದಾ ಅನ್ನುವ ಪ್ರಸ್ತಾಪವನ್ನ ಈ ಸಮಾವೇಶದ ಮುಂದೆ ಇಡ್ತಾ ಇದ್ದೇನೆ. 5 ಪ್ರಸ್ತಾಪಗಳು ನಮಗೆ, ನಮ್ಮ ಸಮಾವೇಶದ ನಾಗರಿಕ ಸಮಾಜಕ್ಕೆ ನಮ್ಮೇ ಹಾಕೊಳ್ಳೋಕೆ, ನಮ್ಮ ಎಲ್ಲಾ ಸಂಘಟನೆ, ಎಲ್ಲಾ ಪಾರ್ಟಿ, ನಮ್ಮೆಲ್ಲರಿಗೂ ಸಂಬಂಧಪಟ್ಟಿರೋದು. 1, ನಾವು ರಾಜ್ಯದ ಜನರನ್ನ ಜಾಗೃತಗೊಳಿಸ್ಲಿಕ್ಕೆ ಏನ್ ಪ್ರಕ್ರಿಯೆ, ಇನ್ನು ಜನ ಎಲ್ಲ ಜಾಗೃತಗೊಂಡಿಲ್ಲ, ಅದು ನಮಗೆ ಗೊತ್ತಿರಲಿ. ನಾವು ಸ್ವಲ್ಪ ಎಚ್ಚೆತ್ತಿದೀವಿ ಅಷ್ಟೇ. ಇನ್ನು ಜನರಿಗೆ ಪಾಪ ಇನ್ನೂ ಅರ್ಥ ಆಗ್ತಾ ಇಲ್ಲ, ಇದೇನು ಅಂತ ಅರ್ಥ ಆಗ್ತಿಲ್ಲ. ಅದನ್ನು ಅರ್ಥಪಡಿಸುವಂತ ಬಹಳ ದೊಡ್ಡ ಕೆಲಸ ಇದೆ ನಮಗೆ. ಇದು ಸಣ್ಣ ಟಾಸ್ಕ್ ಅಲ್ಲ ನಮಗೆ. ಆದ್ರೆ ಈ ಜನಜಾಗೃತಿ ಅಭಿಯಾನವನ್ನು 13ಕ್ಕೆ ಏನು ಶುರು ಮಾಡಿದ್ವೋ ಅದು ಇವತ್ತಿಗೆ ಮುಕ್ತಾಯ ಅಲ್ಲ. ಈ ಅಭಿಯಾನವನ್ನ ನಾವು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ವೋಟರು ಕೂಡ ವೋಟರ್ ಲಿಸ್ಟ್ ಅಲ್ಲಿ ಸೇರ್ಪಡೆಯಾಗಿದ್ದಾರೆ, ಯಾರು ಹೊರಗೆ ಉಳಿದಿಲ್ಲ ಅನ್ನೋದು ಖಾತ್ರಿ ಆಗ ತನಕನೂ ಕೂಡ ನಾವು ಈ ಆಂದೋಲನವನ್ನ ನಿಲ್ಲಿಸಬಾರದು. ಇದು ನಿರಂತರ ಆಂದೋಲನವಾಗಿ ಗುರಿ ಮುಟ್ಟುವ ತನಕ, ಪ್ರತಿಯೊಬ್ಬ ಕರ್ನಾಟಕದ ಮತದಾರರು ಕೂಡ ಮತದಾರರ ಪಟ್ಟಿಯಲ್ಲಿ ಬರೋ ತನಕ ನಾವು ಈ ಸಂಘರ್ಷನ ಮಾಡಬೇಕು. ರೆಡಿನಾ? ಓಕೆನಾ? ಎಲ್ಲ ಕೈ ಎತ್ತಿ ಹೇಳಬೇಕು. ಈ ಅಭಿಯಾನ ನಾವು ನಿಲ್ಲಿಸ್ತಾ ಇಲ್ಲ. ಕೊನೆ ಮತದಾರ ಸೇರ್ಪಡೆ ಆಗೋ ತನಕನೂ ಕೂಡ ಈ ಆಂದೋಲನ ನಡೀತದೆ. ಇದು ಒಂದು, ಇದು ಜನರಲ್. ಈಗ ಸ್ಪೆಸಿಫಿಕ್ ಆಗಿ ಬರೋಣ. ದೊಡ್ಡ ತೀರ್ಮಾನ ಹೇಳ್ಬೋದು, ಮಾಡೋದು ಹೀಗೆ ಮಾಡಬೇಕು ಅಂತ ಹೇಳಿದ್ರೆ
ಒಂದು ಹರ್ಕ್ಯುಲಸ್ ಟಾಸ್ಕ್ ನಾವು ಹಾಕೋಬೇಕು, ಬಹಳ ದೊಡ್ಡ ಟಾಸ್ಕ್ ನಮ್ಮ ಮಟ್ಟಿಗೆ. ಅದೇನಪ್ಪ ಅಂದ್ರೆ 30ನೇ ತಾರೀಕು ಅವರು ಬರ್ತಾರೆ ಮನೆಗೆ. 30ನೇ ತಾರೀಕು ಮನೆಗೆ ಬರುವುದಕ್ಕಿಂತ ಮೊದಲು ನಾವು ಪ್ರತಿ ಗ್ರಾಮ ಪಂಚಾಯಿತಿ, ಅಂಡರ್ಲೈನ್ ಮಾಡಿ ಹೇಳ್ತಿದ್ದೀನಿ, ಕರ್ನಾಟಕದ ಪ್ರತಿ ಗ್ರಾಮ ಪಂಚಾಯಿತಿ, ಪ್ರತಿ ವಾರ್ಡ್ ಪ್ರದೇಶಗಳಲ್ಲಿ ನಾವು ಕರ್ನಾಟಕದ ನಾಗರಿಕ ಸಮಾಜದ ನಾವೆಲ್ಲರೂ ಕೂಡಿ, ನಾವು ಬೇರೆ ಬೇರೆ ಅಲ್ಲ, ನಾವೆಲ್ಲ ಒಂದಾಗಿ ಪ್ರತಿ ಗ್ರಾಮ ಪಂಚಾಯಿತಿ, ಪ್ರತಿ ವಾರ್ಡ್ ಪ್ರದೇಶಗಳಲ್ಲಿ ನಾವು ಮತ ಕಾವಲು ಸಮಿತಿಗಳನ್ನು ತಯಾರು ಮಾಡಬೇಕು. ಪ್ರತಿ ಗ್ರಾಮ ಪಂಚಾಯಿತಿ, ಪ್ರತಿ ವಾರ್ಡ್ ಪ್ರದೇಶಗಳಲ್ಲಿ ಮತ ಕಾವಲು ಸಮಿತಿಗಳನ್ನು ನಾವು ರಚನೆ ಮಾಡಬೇಕು. ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಯಿಂದ ಬಂದಿದ್ದೀರಿ, 31 ಜಿಲ್ಲೆಯಿಂದನೂ ಬಂದಿದ್ದೀರಿ, ಅದರ ನಾಯಕರು ಬಂದಿದ್ದೀರಿ. ನೀವು ಯೋಚನೆ ಮಾಡಿ ಹೇಳಿ, ನಾವು ಜಿಲ್ಲೆಯಿಂದ ತಾಲೂಕಿಗೆ ಹೋಗಿ, ತಾಲೂಕಿಂದ ಪಂಚಾಯಿತಿಗೆ ಹೋಗಿ ಜಾಗೃತಿ ಅಭಿಯಾನ ಸುಮ್ಮನೆ ಮೇಲೆ ಟಚ್ ಅಂಡ್ ಗೋ ಮಾಡ್ಕೊಂಡು ಹೋಗೋದಲ್ಲ, ತಳಮಟ್ಟಕ್ಕೆ ಹೋಗಿ ಮಾಡಿದ್ರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇಂಥ ಮತಕಾವಲು ಸಮಿತಿಗೆ ಬಂದು ಕೆಲಸ ಮಾಡಲಿಕ್ಕೆ ಜನ ಇದಾರೋ ಇಲ್ಲೋ? ಬಹಳ ಜನ ಇದ್ದಾರೆ. ನಾವು ಅವ್ರಿಗೋಗಿ ಆರ್ಗನೈಸ್ ಮಾಡೋ ಕೆಲಸ ಮಾತ್ರ ಉಳಿದಿದೆ. ಆ ಕೆಲಸನ ನಾವು ತಗೊಳ್ಬೇಕು. ಅವ್ರು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಸಂಘಟನೆಗೆ ಸೇರಿರಲಿ, SIR ವಿರೋಧ ಮಾಡೋರು ಆ ಗ್ರಾಮ ಪಂಚಾಯತಿಯಲ್ಲಿ ಯಾರಿದ್ದಾರೆ ಅವರೆಲ್ಲರನ್ನೂ ಸೇರಿಸಿ ನಾವು ಮತ ಕಾವಲು ಸಮಿತಿಗಳನ್ನು ರಚನೆ ಮಾಡಬೇಕು. 30ನೇ ತಾರೀಕು ಒಳಗಡೆನೆ ಸಾಧ್ಯ ಆದಷ್ಟು ನಮ್ಮ ಟಾರ್ಗೆಟ್ನ ನಾವು ರೀಚ್ ಮಾಡಬೇಕು. ಕನಿಷ್ಠ ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ ನಾವು ಎಲ್ಲ ಗ್ರಾಮ ಪಂಚಾಯತಿನ ತಲುಪಿ ಅಂಥ ಸಮಿತಿಗಳನ್ನು ನೋಂದಾಯಿಸಿಕೊಂಡು ಅಂಥ ಸಮಿತಿಗಳು ನಾವು ಕಟ್ಟಬೇಕು. ಇದನ್ನ ಒಂದು ಮಾಡಬೇಕು. ಈ ನಿರ್ಣಯ ನಾವು ತಗೊಳ್ಬೋದಾ? ಆಗ್ಬೋದಾ? ಓಕೆ. ಆಮೇಲೆ ಮಾತಾಡುವಂತ ಸ್ಪೀಕರ್ಸು ಕೂಡ ಮಾತಾಡಲಿ, ಅದು ಆಗುತ್ತೋ ಇಲ್ಲೋ ಅನ್ನೋದನ್ನ. ಆದ್ರೆ ನಾವು ಅದನ್ನು ಮಾಡಬೇಕು ಅನ್ನೋಂಥ ಪ್ರಸ್ತಾಪವನ್ನು ನಾನು ಇಡ್ತಾ ಇದ್ದೀನಿ. ಎರಡನೇದು. ಮೂರನೇದು, ನಮ್ಮ ಇವತ್ತಿನ ಪ್ರಶ್ನೆಗಳಿಗೆ ಇನ್ನೊಂದ್ಸರಿ ಹೋಗಿ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಒಂದು ಅಲ್ಟಿಮೇಟಮ್ ಕೊಡಿ. ಇಲ್ಲಿಗೆ ಹೋದ ನಂತರದಲ್ಲಿ ಅಗತ್ಯ ಇದ್ರೆ ಇನ್ನೊಂದ್ಸರಿ ಬಿಡುಗಡೆ ಮಾಡಿ, ಪತ್ರಿಕಾಗೋಷ್ಠಿ ಮಾಡಿ. 30ನೇ ತಾರೀಕು ಅವ್ರು ಮಾಡೋದಕ್ಕಿಂತ ಮೊದಲು ಈ 4 ವಿಚಾರಕ್ಕೆ ಅವರು ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ 30ನೇ ತಾರೀಕು ಅವರು ಬಿಡಿಗೆ ಬೀಸ್ಕೊಂಡು ಆರಾಮಾಗಿ ನುಗ್ಗಲಿಕ್ಕೆ ನಾವು ಅವಕಾಶ ಕೊಡಬಾರ್ದು. ನಮ್ಮ 4 ಅವ್ರಿಗೇನು ಡಿಮ್ಯಾಂಡ್ ಇಟ್ಟಿದೀವಿ ಅವ್ರು ಒಪ್ಪಲಿಲ್ಲ ಅಂದ್ರೆ 30ನೇ ತಾರೀಕು ಎಲ್ಲ ಜಿಲ್ಲಾ ಚುನಾವಣಾ ಅಧಿಕಾರಿಗಳ ಕಚೇರಿಗಳ ಮುಂದೆ ತೀವ್ರವಾದಂತ ಒಂದು ಪ್ರತಿರೋಧನ ಒಡ್ಡಬೇಕು. ಎಲ್ಲ ಕಡೆ ದೊಡ್ಡ ಪ್ರತಿಭಟನೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ದಾಖಲಿಸಬೇಕು. ನಮ್ಮ ಕೆಲಸಗಳ, ಸಂಘಟನೆಗಳ ಆದ್ಯತೆಗಳು 108 ಇರಬಹುದು. ಇದನ್ನ ನಮ್ಮನ್ನು ನಾವು ರೀಶೆಡ್ಯೂಲ್ ಮಾಡ್ಕೊಳ್ಳೇಬೇಕು. ನಾವೆಲ್ಲರೂ ಒಟ್ಟಾಗಿ ನಿಂತ್ಕೊಂಡು ದೊಡ್ಡ ದನಿಯಲ್ಲಿ ನಾವು ಪ್ರತಿಭಟಿಸಬೇಕು. ನಾವು ಇದನ್ನು ಒಪ್ಪೋದಿಲ್ಲ, ನಿಮ್ಮನ್ನು ಸಹಿಸಲ್ಲ ಅನ್ನುವಂಥ ದೊಡ್ಡ ಸಂದೇಶವನ್ನು ನಾವು ಕೊಡಬೇಕು. ಇದು ಮೂರನೇದಾಗಿ. 4ನೇದಾಗಿ, ಒಂದು ರಾಜ್ಯ ಮಟ್ಟದ ಕಣ್ಗಾವಲು ಸಮಿತಿಯನ್ನು ನಾವು ರಚನೆ ಮಾಡಬೇಕು. ಈ ಪ್ರಕ್ರಿಯೆ ಬಗ್ಗೆ ವಿಶೇಷತೆ ಹೊಂದಿರುವಂತಹ ತಜ್ಞರು, ರಿಟೈರ್ಡ್ IAS ಆಫೀಸರ್ಸು, ಇಂಥವ್ರು ಎಲ್ಲರನ್ನೂ ಕೂಡ ನಾವು ಸೇರಿ ಒಂದು ಸಮಿತಿಯನ್ನು ಮಾಡಬೇಕು. ಸರ್ಕಾರದ ಮುಂದೆನೂ ಪ್ರಸ್ತಾಪ ಇಡಬೇಕು. ಸರ್ಕಾರನೂ ಅಂತ ಒಂದು ಕಮಿಟಿ ಮಾಡಿ ಅಂತ ಹೇಳಬೇಕು. ಅಂತ ಕಮಿಟಿ ಮಾಡಿದ್ರೆ ಆ ಕಮಿಟಿಯಲ್ಲಿ ನಾಗರಿಕ ಸಮಾಜದ ಪ್ರತಿನಿಧಿಗಳನ್ನು ಆ ಕಮಿಟಿಯಲ್ಲಿ ಇಟ್ಕೊಳ್ಳಿ, ತಜ್ಞರನ್ನು ಇಟ್ಕೊಳ್ಳಿ, ಅಧಿಕಾರಿಗಳನ್ನು ಇಟ್ಕೊಳ್ಳಿ, ನಾಗರಿಕ ಸಮಾಜದ ಪ್ರತಿನಿಧಿಗಳನ್ನು ಇಟ್ಕೊಳ್ಳಿ ಅನ್ನುವಂಥ ಡಿಮ್ಯಾಂಡ್ನ ನಾವು ಮುಂದಿಡಬೇಕು. ಇದು 4ನೇದು. 5ನೇ ವಿಚಾರ ನಾವು ತೆಗೆದುಕೊಳ್ಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ, ನಾವು ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅನ್ನೋ ವಿಚಾರಕ್ಕೆ ನಾನು ಬರ್ತಾ ಇದ್ದೀನಿ. ರಾಜ್ಯ ಸರ್ಕಾರ ನಾವು ಹೇಳ್ತಿರುವಂತಹ ದಿಟ್ಟ ತೀರ್ಮಾನಗಳನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದ್ದೇ ಆದಲ್ಲಿ ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವ ಆ ಕ್ರಮಗಳನ್ನ ಸಕ್ಸಸ್ ಮಾಡಲಿಕ್ಕೆ, ಯಾಕಂದ್ರೆ ಅವು ಸರ್ಕಾರದ ಕ್ರಮಗಳಾಗಿರೋದಿಲ್ಲ, ಅದು ನಮ್ಮೆಲ್ಲರೂ ಕೂಡ ಕರ್ನಾಟಕದ ಕ್ರಮಗಳು. ಆ ಕರ್ನಾಟಕದ ಕ್ರಮಗಳನ್ನು ಸಕ್ಸಸ್ ಮಾಡಲಿಕ್ಕೆ ಸರ್ಕಾರ ಜೊತೆ ಕೈಗೂಡಿಸಿ ನಾವು ಸಂಪೂರ್ಣ ತನ್ಮಯತೆ ತೊಡಗಿಸ್ಕೊಂಡು ಕರ್ನಾಟಕದ ಮತದಾರರ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ದುಡಿಬೇಕು. ಈ 5 ಪಾಯಿಂಟ್ಗಳನ್ನ ನಮ್ಮ ಪ್ರಸ್ತಾಪವಾಗಿ ನಾವು ಇಟ್ಕೊಳ್ಳೋಣ. ಈಗ ನಿರ್ದಿಷ್ಟವಾಗಿ ಆದರೆ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ, ಇದಕ್ಕೊಂದು ಫಲ ಸಿಗಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ಅನ್ನೋದ್ರ ಮೇಲಿದೆ. ರಾಜ್ಯ ಸರ್ಕಾರದ ಮುಂದೆ ನಾವು 5 ವಿಚಾರಗಳನ್ನು ನಾವು ಮುಂದಿಡ್ತಾ ಇದ್ದೀವಿ. ಏನು? ನಂಬರ್ 1 ಅವ್ರಿಗೆ ಕೇಳ್ತಿರೋದು ಏನಪ್ಪಾ ಅಂದ್ರೆ, ದಯವಿಟ್ಟು ಒಂದು ದೊಡ್ಡ ತೀರ್ಮಾನ ತಗೊಳ್ಳಿ. ಕ್ಯಾಬಿನೆಟ್ ಇಂದ ತಗೊಳ್ತೀರಾ, ವಿಶೇಷ ಅಧಿವೇಶನ ತಗೊಳ್ತೀರಾ, ನಿಮಗೆ ಬಿಟ್ಟಿರುವಂತದ್ದು. ಆ ತೀರ್ಮಾನ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕದ ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ವಾರ್ಡ್ ಪ್ರದೇಶಗಳಲ್ಲಿ ವಿಶೇಷ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ ಕರೆಯುವಂತ ತೀರ್ಮಾನ ತಗೊಳ್ಬೇಕು. ಇದೊಂದು ವಿಶೇಷ ಸಂದರ್ಭ.
ಸರ್ ಒಂದು ನಿಮಿಷ ಸ್ವಲ್ಪ ಗಮನಿಸಬೇಕಾಗಿದೆ, ಯಾಕಂದ್ರೆ ಅವ್ರಿಗೆ ಗಮನಿಸ್ಬೇಕು ಇದನ್ನ. ಪ್ರತಿಯೊಂದು ಗ್ರಾಮ ಪಂಚಾಯತಿ ವಾರ್ಡ್ ಪ್ರದೇಶಗಳಲ್ಲಿ ವಿಶೇಷ ಗ್ರಾಮ ಸಭೆ, ವಿಶೇಷ ವಾರ್ಡ್ ಸಭೆಗಳನ್ನ ಕಡ್ಡಾಯವಾಗಿ ಕರಿಬೇಕು ಸರ್ಕಾರ. ಯಾಕೆ ಕರಿಬೇಕು ಅಂತ ಹೇಳಿದ್ರೆ, ಆ ಗ್ರಾಮ ಸಭೆಯಲ್ಲಿ 3 ಕೆಲಸಗಳನ್ನು ಮುಖ್ಯವಾಗಿ ನಾವು ಮಾಡಬೇಕು. ಒಂದು, ನಮ್ಮ ಮತದಾರರ ಪಟ್ಟಿ ನಮ್ದು ಆಲ್ರೆಡಿ 2025 ಏನಿದೆ ಅದನ್ನು ಇಟ್ಕೊಂಡು ನಮ್ಮ ಅರ್ಹ ಮತದಾರರು ಯಾರಿದ್ದಾರೆ ಅನ್ನೋದನ್ನ ಆ ಲೀಸ್ಟ್ ನಾವು ಅಪ್ಗ್ರೇಡ್ ಮಾಡ್ಕೋಬೇಕು. ಆ ಲೀಸ್ಟ್ ಅಲ್ಲಿ ತಪ್ಪಾಗಿದ್ದರೆ ಅದನ್ನ ನಾವೇ ಡಿಲೀಷನ್ಗೆ ಮಾರ್ಕ್ ಮಾಡಬೇಕು. ಇಲ್ಲ ಸೇರ್ಪಡೆ ಆಗಂತ ಇದ್ರೆ ಸೇರ್ಪಡೆ ಮಾಡಬೇಕು. ತಿದ್ದುಪಡಿ, ನಾಳೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತರ್ತಾರಲ್ಲ, ಸ್ಪೆಲ್ಲಿಂಗು, ಡೇಟು ಇತ್ಯಾದಿ ತಿದ್ದುಪಡಿಗಳಿದ್ರೆ ಆ ತಿದ್ದುಪಡಿಗಳನ್ನು ಮಾಡಬೇಕು. ಮಾಡಿ ಪಕ್ಕ ಮತದಾರರ ಪಟ್ಟಿಯನ್ನ ರಾಜ್ಯ ಸರ್ಕಾರ ತಯಾರು ಮಾಡಬೇಕು. ಅದ್ ನೀವು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮೂಲಕ ಮಾಡ್ತಿರೋ, ಡೈರೆಕ್ಟ್ ಆಗಿ ರಾಜ್ಯ ಸರ್ಕಾರನಿಗೆ ಯಾವ್ದಾದ್ರು ಒಂದು ಮಿನಿಸ್ಟ್ರಿ ಮೂಲಕನೋ ಕಮಿಟಿ ಮೂಲಕ ಮಾಡ್ತಿರೋ, ಸ್ಪೆಷಲ್ ಕಮಿಟಿ ಮಾಡ್ತಿರೋ, ನಿಮ್ ತೀರ್ಮಾನ ಬಿಟ್ಟಿರುವಂತದ್ದು. ಆದ್ರೆ ಕರ್ನಾಟಕದ ಹತ್ರ ಚೆಕ್ ಲಿಸ್ಟ್ ಇರಬೇಕು, ಅರ್ಹ ಮತದಾರರ ಪಟ್ಟಿ ಇರಬೇಕು. ನಾಳೆ ಡಿಲೀಟ್ ಮಾಡಿದರೆ ಯಾರು ಡಿಲೀಟ್ ಆಗಿದ್ದಾರೆ ಯಾರಿಲ್ಲ ಅಂತ ಗೊತ್ತಾಗಲ್ಲ. ಇದೇ ಬಿಹಾರ್ ಬೆಂಗಾಲಲ್ಲಿ ಆಗಿದ್ದು. ಕರ್ನಾಟಕ ಅದಕ್ಕೆ ಗುರಿ ಆಗಬಾರ್ದು. ಆ ಪಕ್ಕಾ ಲಿಸ್ಟ್ ಮಾಡೋರನ್ನ ಈ ಸಭೆಯಲ್ಲಿ ಮಾಡೋದು ದೊಡ್ಡ ಕಷ್ಟ ಅಲ್ಲ. ನಾವು HD ಕೋಟೆಯಲ್ಲಿ ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ ಹೋದ ತಿಂಗಳು. ಪ್ರಿಯಾಂಕಾ ಖರ್ಗೆ ಅವರು ಸಾಹೇಬ್ರಿಗೂ ಕೂಡ ಗೊತ್ತು, ಅವರೆಲ್ಲರ ಗಮನಕ್ಕೆ ತಂದೆ ಮಾಡಿದ್ವಿ. ಅಲ್ಲೊಂದು ಗ್ರಾಮ ಪಂಚಾಯಿತಿಯಲ್ಲಿ 5 ತಾಲೂಕನ್ನ ತೆಗೆದುಕೊಂಡು 30 ಜನ ಕಾರ್ಯಕರ್ತರನ್ನು ಕಳಿಸಿ ಒಂದ್ ದಿವಸ ವೋಟರ್ ಲಿಸ್ಟ್ ಕಂಡು ಮನೆಗೆ ಹೋಗಿ ಚೆಕ್ ಮಾಡಿ ಬಂದ್ವಿ. 2ನೇ ದಿವಸ ಎಲ್ಲರೂ ಕೂಡ ಗ್ರಾಮ ಸಭೆಗೆ ಬನ್ನಿ ಅಂತ ಕರೆದ್ವಿ. ಜನ ಎಲ್ಲ ಗ್ರಾಮ ಸಭೆಗೆ ಬಂದ್ರು. PDOನು ಕರೆದ್ವಿ, BLAನು ಕೂಡ ಕರೆದ್ವಿ. ಎಲ್ಲರ ಕ್ಷಮದಲ್ಲಿ ಅದನ್ನ ಟೆಸ್ಟ್ ಮಾಡಿದ್ವಿ. 5,000 ವೋಟರ್ಸ್ ಇದಕ್ಕೆ 500 ಕರೆಕ್ಷನ್ಸ್ ಬಂದ್ವು. 10% ಕರೆಕ್ಷನ್ಸ್. ಆದ್ರೆ ಮುಗಿದೋಗ್ಬಿಡ್ತು. ಅದನ್ನೆಲ್ಲ ಯಾರು ಡಿಲೀಟ್ ಮಾಡಬೇಕು, ಯಾರು ಸೇರ್ಪಡೆ ಮಾಡಬೇಕು, ಯಾರು ಕರೆಕ್ಷನ್ ಮಾಡಬೇಕು ಅಲ್ಲೇ ರೆಡಿ ಮಾಡಿ ಎಲೆಕ್ಷನ್ ಕಮಿಷನರ್ಗೆ ಅಲ್ಲೇ ಸಬ್ಮಿಟ್ ಮಾಡಿದ್ವಿ. ಅವ್ರು ಅಚ್ಚರಿ ಬೆರಗಾಗ್ಬಿಟ್ರು. ಇಷ್ಟು ಸಿಂಪಲ್ ಈ ಪ್ರೋಸೆಸ್. 2 days ಖತಮ್. ಒಂದ್ ದಿವಸ ಮನೆಗೆ ಹೋಗಿ ಕೊಟ್ಕೊಂಡು ಹೇಳ್ಕೊಂಡ್ ಬರೋದು, 2ನೇ ದಿವಸ ಕರೆದು ಬಿಟ್ಟು ಎಲ್ಲರ ಸಮಕ್ಷಮದಲ್ಲಿ ಲಿಸ್ಟ್ ಇಟ್ಕೊಂಡು ಕರೆಕ್ಷನ್ ಮಾಡೋದು. ಇದನ್ನ ಮಾಡಬೇಕು, ಕರ್ನಾಟಕ ಸರ್ಕಾರ ಮಾಡಬೇಕು. ಇದು ನಾವ್ಯಾರೋ ಹೇಳ್ತಿರೋದಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಎಲೆಕ್ಷನ್ ಕಮಿಷನ್ ಮ್ಯಾನ್ಯುಯಲ್ ಅಲ್ಲೇ ಇರುವಂತದ್ದು. ಮತ್ತೆ SG ದೇವಸಹಾಯಂ ಅಂತ ಅನೇಕ ಎಲೆಕ್ಷನ್ಸ್ ಮಾಡಿರುವಂತ ಎಕ್ಸ್ಪರ್ಟ್ಸ್ ಅವ್ರ ಕಮಿಟಿಗಳು ಮತ್ತೆ ಹೇಳ್ತಿದ್ದಾರೆ. ರಾಜಕೀಯ ಪಕ್ಷಗಳು ಕಿವಿಗೆ ಹಾಕೊಳ್ತಾ ಇಲ್ಲ. ದಯವಿಟ್ಟು ಕರ್ನಾಟಕ ಸರ್ಕಾರ ಕಿವಿಗೆ ಹಾಕೋಬೇಕು. ಇದನ್ನು ಮಾಡಲೇಬೇಕು. ಇದು 1ನೇ ಕೆಲಸ. 2ನೇ ಕೆಲಸ, ಯಾರು ಅಲ್ಲಿ ಅರ್ಹ ಮತದಾರರು ಅಂತ ಚೆಕ್ ಆಗಿ ಫೈನಲ್ ಆಗುತ್ತೆ, ಅಲ್ಲೇ ಅವರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ನ ಬಿಡುಗಡೆ ಮಾಡಿ, ಆ ಸ್ಮಾರ್ಟ್ ಕಾರ್ಡ್ ಒಳಗೆ ಅವ್ರ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇದಾವೆ ಅದನ್ನ ಅಪ್ಲೋಡ್ ಮಾಡಿಬಿಟ್ಟು ಕಂಪ್ಯೂಟರ್ ಒಳಗೆ ಆ ಸ್ಮಾರ್ಟ್ ಕಾರ್ಡ್ ನ ಅಲ್ಲೇ ಆನ್ ದ ಸ್ಪಾಟ್ ಇಶ್ಯೂ ಮಾಡಿ. ಜನರಿಗೆ ಇವತ್ತು ಗ್ಯಾರಂಟಿ ಬೇಕು. ಓಟಿನ ಗ್ಯಾರಂಟಿ ಅತಿ ದೊಡ್ಡದಾಗಬೇಕಾಗಿದೆ. ಇದೊಂದು ಗ್ಯಾರಂಟಿಗಳ ಗ್ಯಾರಂಟಿ, ಮಹಾ ಗ್ಯಾರಂಟಿ ಅಂತ ಒಂದು ಸ್ಮಾರ್ಟ್ ಕಾರ್ಡ್ ನ ಅದೇ ಸಭೆಯಲ್ಲಿ, ಗ್ರಾಮ ಸಭೆಯಲ್ಲಿ ಇಶ್ಯೂ ಮಾಡಿ. ಈಗ ಹೆಂಗೂ ಕೂಡ ಅವ್ರು ಯಾರ್ಯಾರಿಗೂ ವೋಟರ್ಸ್ ಯಾರ್ಯಾರು ನಾಳೆ ವೋಟರ್ ID ಸಿಗ್ಲಿಲ್ಲ ಅಂದ್ರೆ ಎಲ್ಲ ಅವ್ರ ಅವಕಾಶಗಳನ್ನ ಕಟ್ ಮಾಡ್ತೀವಿ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ನ ಇವ್ರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಬಿಹಾರ್ ಬೆಂಗಾಲಲ್ಲಿ ಅನೌನ್ಸ್ ಮಾಡುವಾಯ್ತು. ರೇಷನ್ ಕಾರ್ಡ್ ಇಂದ ಅವ್ರ ಹೆಸರನ್ನು ತೆಗೆಯೋ ಪ್ರೋಸೆಸ್ ಶುರು ಆಗಿದೆ. ಅದಾಗಬಾರ್ದು ಅಂತ ಹೇಳಿದ್ರೆ ಜನರಿಗೆ ಅವೇರ್ನೆಸ್ ಮೂಡಿ ಕರೆದ್ರೆ ಬರ್ತಾರೆ ಸಭೆಗಳಿಗೆ. ಅಲ್ಲಿ ಬಂದು ಅಲ್ಲೇ ಚೆಕ್ ಮಾಡಿ ಮುಗಿಸಿ. ಇದು 2ನೇದು. 3ನೇ ವಿಚಾರ ಅಲ್ಲಿ ಮಾಡಬೇಕಾಗಿರೋದು ಬಹಳ ಮುಖ್ಯವಾದ ಏನಪ್ಪಾ ಅಂದ್ರೆ, ಅವರು 11 ಡಾಕ್ಯುಮೆಂಟ್ಸ್ ಕೇಳ್ತಲೇ ಇದ್ದಾರೆ. ಅಲ್ಲಿ ಬಂದಾಗ ಚೆಕ್ ಮಾಡಿ. ಅವ್ರು ಬರ್ತಾರಲ್ಲ, ನಿನ್ನ ಹತ್ರ ಯಾವ ಡಾಕ್ಯುಮೆಂಟ್ ಇದೆಯಪ್ಪ ಇದ್ರೊಳಗೆ, ಯಾವುದೂ ಇಲ್ಲ, ಇವ್ರು ನಮ್ಮ ಹಳ್ಳಿಗೆ ಸೇರಿದಾರೇನ, ಹೌದು. ಹಾಗಾಗಿ ಆನ್ ದಿ ಸ್ಪಾಟ್ ಅಧಿಕಾರಿಗಳು ಅಲ್ಲೇ ಇರಲಿ, ಅವ್ರಿಗೆ ಪವರ್ಸ್ ಕೊಡಿ. ಅಲ್ಲಿ PDO ಇರಲಿ, ವಿಲೇಜ್ ಅಕೌಂಟೆಂಟ್ ಇರ್ತಾವ್ರಿ, ಪವರ್ಸ್ ಕೊಡಿ. ಆನ್ ದಿ ಸ್ಪಾಟ್ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಅಂಡರ್ಲೈನ್ ಮಾಡಿ ಹೇಳ್ತೀನಿ, ಬರೀ ಟೆಂಪ್ರರಿ ಅಲ್ಲ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ನ ಅಲ್ಲೇ ಇಶ್ಯೂ ಮಾಡ್ಲಿ. ಅದಕ್ಕೆ ಬೇಕಾಗಿರುವಂತಹ ಕಾನೂನು ತಿದ್ದುಪಡಿನ ಸರ್ಕಾರ ಮಾಡ್ಲಿ. ಸರ್ಕಾರ ತಿದ್ದುಪಡಿನ ಮಾಡಿ ಅಲ್ಲೇ ಕೊಟ್ಬಿಡಿ. ಇದು 3ನೇದು. ಈ 3 ಕೆಲಸಗಳು ಆನ್ ದ ಸ್ಪಾಟ್ ಬಹಿರಂಗವಾಗಿ ಮುಕ್ತವಾಗುತ್ತೆ. ಇದು ನಾವು ಒಂದು ಆಲ್ಟರ್ನೇಟ್ ಸಿಸ್ಟಮ್ ನ ತೋರಿಸ್ತಿದೀವಿ. ಕರ್ನಾಟಕ ಅವ್ರು ಮಾಡ್ತಿರುವಂತ ಕದ್ದು ಮುಚ್ಚಿ ಸಾಫ್ಟ್ವೇರ್ ಮೂಲಕ ಯಾವುದು ಕಣ್ಣಿಗೆ ತೋರಿದ್ರೆ ಕಳ್ಳಾಟ ಅವ್ರು ಮಾಡ್ತಾ ಇದ್ರೆ, ಕರ್ನಾಟಕ ಮುಕ್ತವಾದಂತ, ಬಹಿರಂಗವಾದಂತಹ, ಪ್ರಜಾತಾಂತ್ರಿಕವಾದಂತಹ, ಆನ್ ದ ಸ್ಪಾಟ್ ನ್ಯಾಯ ಕೊಡುವಂತಹ, ಹಕ್ಕು ಕೊಡುವಂತಹ ಒಂದು ರೂಪವನ್ನು ನಾವು ಮಾಡೋಣ. ಅವಾಗ ಏನಾಗುತ್ತಪ್ಪ ಅಂದ್ರೆ, ನಮ್ಮ ಹತ್ರ ವೋಟರ್ ಲಿಸ್ಟ್ ಇದೆ, ನಾಳೆ ಅವ್ರು ತರ್ಲಿ. ಅವರು ತಂದು ಅವ್ರೇನು ವೋಟರ್ ಲಿಸ್ಟ್ ತರ್ತಾರೆ ಅದನ್ನು ಇಮ್ಮಿಡಿಯೇಟ್ ಆಗಿ ನಾವು ವಿತಿನ್ 3 days ಕ್ರಾಸ್ ಚೆಕ್ ಮಾಡೋಣ. ಅವ್ರ ಲಿಸ್ಟು ನಮ್ಮ ಲಿಸ್ಟ್ ಚೆಕ್ ಮಾಡೋಣ. ಪ್ರತಿಯೊಂದು ಡೀಟೇಲ್ಸ್ ಜೊತೆ ಸಿಗುತ್ತೆ. ಈ ಬೂತ್ ಅಲ್ಲಿ ಯಾರ್ದು ಹೋಗುತ್ತೆ ಅಂತ ಲೆಕ್ಕ ಸಿಗುತ್ತೆ ನಮಗೆ, ಕಾಂಕ್ರೀಟ್ ಬೂತ್ ಅಲ್ಲಿ.
ನಾನು ಅವಲ್ಲೇ ಹೇಳಿದೆ ರೀಡಬಲ್ ಫಾರ್ಮೆಟ್ ಅಲ್ಲಿ ಅವ್ರು ಕೊಡ್ತಿಲ್ಲ ಅಂತ. ಆದ್ರೆ ನಮ್ಮ ಟೆಕ್ನಿಷಿಯನ್ಸ್ ರೆಡಿ ಇದ್ದಾರೆ, ನಾನು ಸುಮ್ಮನೆ ಹೇಳ್ತಿಲ್ಲ. ನಮ್ಮ ಟೆಕ್ನಿಷಿಯನ್ಸ್ ಈ ವಿಧಾನನ ಕಂಡುಹಿಡ್ಕೊಂಡಿದ್ದಾರೆ, ಎಫಿಷಿಯೆಂಟ್ ಆಗಿದ್ದಾರೆ. ಸರ್ಕಾರ ಸ್ವಲ್ಪ ಅದಕ್ಕೆ ಸಪೋರ್ಟ್ ಕೊಡಬೇಕು. ಮಾಡಲ್ ಆಗಿ 60 ಕಾನ್ಸ್ಟಿಟ್ಯೂನ್ಸಿ ಮಾಡಿ ಇಟ್ಟಿದ್ದೀವಿ ಕರ್ನಾಟಕದಲ್ಲಿ ನಾವೀಗ ರೀಡಬಲ್ ಫಾರ್ಮೆಟ್ ಅಲ್ಲಿ. ನಮ್ಮದು ರೀಡಬಲ್ ಫಾರ್ಮೆಟ್, ಅವ್ರದ್ದು 3 ದಿವಸದಲ್ಲಿ ರೀಡಬಲ್ ಫಾರ್ಮೆಟ್ ಕನ್ವರ್ಟ್ ಮಾಡ್ಬೋದು. ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ಮಾಡ್ಬೋದು. ಅವಾಗ ನಾವು ಚೆಕ್ ಮಾಡೋಣ, ಪ್ರತಿಯೊಂದು ಬೂತಲ್ಲಿ ಡಿಲೀಟ್ ಆದ್ರೆ ಯಾರು ಅಂತ ಲೆಕ್ಕ ಸಿಗುತ್ತೆ. ಇಮಿಡಿಯೇಟ್ ಆಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಇದು ಮಾಡೋಣ. ಈ ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ ಒಂದು ಹೆಲ್ಪ್ ಡೆಸ್ಕ್ಗಳನ್ನ ಎಲ್ಲ ಗ್ರಾಮ ಪಂಚಾಯಿತಿ, ಎಲ್ಲ ವಾರ್ಡ್ ಸಭೆಯಲ್ಲಿ ಸರ್ಕಾರ ರಚನೆ ಮಾಡಬೇಕು. ಹೆಲ್ಪ್ ಡೆಸ್ಕ್, ಮತದಾರರ ನೆರವು ಕೇಂದ್ರಗಳು ಸ್ಥಾಪನೆ ಮಾಡಬೇಕು. ಟೆಂಪ್ರವರಿಯಾಗಿ ಸುಮ್ಮನೆ ಕೂತು ಹಿಂಗ್ ತುಂಬಿ ಹಿಂಗೇನು ಹೇಳಿ ಮಾಡೋದಲ್ಲ. ಅವರ ಜವಾಬ್ದಾರಿ ಏನಪ್ಪಾ ಅಂದ್ರೆ ಆ ಗ್ರಾಮ ಪಂಚಾಯಿತಿ ಇರುವಂತ ಎಲ್ಲ ವೋಟರ್ಸು ಸೇಫ್ ಆದ್ರ ಅಂತ ಚೆಕ್ ಮಾಡೋ ತನಕನೂ ಕೂಡ ಆ ಹೆಲ್ಪ್ ಡೆಸ್ಕ್ ಕ್ಲೋಸ್ ಆಗಂಗಿಲ್ಲ. ಎಲ್ಲರೂ ಲೀಸ್ಟ್ ಕೊಡಬೇಕು. ಹೌದು, ಇಷ್ಟು ರಿಯಲ್ ವೋಟರ್ಸ್ ಎಲ್ಲರೂ ಕೂಡ ಸೇರ್ಪಡೆಯಾಗಿದ್ದಾರೆ, ನೋ ಪ್ರಾಬ್ಲಮ್ ಅಂತ ಹೇಳಿದ್ಮೇಲೆ ಹೆಲ್ಪ್ ಡೆಸ್ಕ್ ಕ್ಲೋಸ್ ಆಗುತ್ತೆ. ಆ ರೀತಿಯ ಪಕಡ್ಬಂದಿ ಅಂತ ಹೆಲ್ಪ್ ಡೆಸ್ಕ್ ಮಾಡಿ ಇದನ್ನೂ ದಾಟಿ ಅವ್ರು ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಕರ್ನಾಟಕ ಏನು ಅನ್ನೋದನ್ನ ನಾವೆಲ್ಲರೂ ಸೇರಿ ಅವ್ರನ್ನ ತೋರಿಸ್ತಾ ಇರುವ ಅವರಿಗೆ ಅಂತ ಒಂದು ಸವಾಲಿನ ಜೊತೆ ಸಮಾಜ ಮತ್ತು ಸರ್ಕಾರ ಸೇರಿ ಅಂತ ಒಂದು ದೊಡ್ಡ ಸವಾಲು, ಒಂದು ದೊಡ್ಡ ಕ್ರಮದ ಮೂಲಕ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಈ ಷಡ್ಯಂತ್ರವನ್ನು ವಿಫಲಗೊಳಿಸುವಂತಹ ಹಾದಿಗೆ ನಾವು ಸದ್ದಾಗೋಣ. ಅದಕ್ಕೆ ಸರ್ಕಾರದ ಸಂಪೂರ್ಣ ಸಹಕಾರವನ್ನ ಮತ್ತೊಮ್ಮೆ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.